ಹೆಲೋ ವೆಲ್ಕಮ್ ಬ್ಯಾಕ್ ಟು ಪಿಕೆಟೆಕ್ ಆ್ಯಂಡ್ ಯೂಟ್ಯೂಬ್ ಚಾನಲ್. ಇವಾಗ ಮಾಮೂಲಿ ನಾಟ್ ಕಾಯಿನ್ ಫುಲ್ಲು ಹವಾ ಐತೆ, ಸೊ ಗೊತ್ತಿರ್ಬೋದು ಎಲ್ಲರಿಗೂ. ಸೊ ಈಗ ನಾಟ್ ಕಾಯಿನ್ ಮೈನಿಂಗ್ ಎಂಡ್ ಆಗೈತೆ. ಸೊ ಆದರೂ ನಾಟ್ ಕಾಯಿನ್ ಹೆಂಗೆ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಸೊ ಸಿಂಪಲಾಗಿ ಏನು ಮಾಡಬೇಕಂದ್ರೆ, ಸ್ವಲ್ಪ ಅಂದರೆ ನಿಮ್ಮ ಹತ್ರ ಎಷ್ಟಾಯಿತು ಅಮೌಂಟು ಅಷ್ಟು ಇನ್ವೆಸ್ಟ್ ಮಾಡಿ ಸ್ಟೇಕ್ ಮಾಡ್ಬೋದು, ಮತ್ತು ಅದು ನಿಮ್ಗೆ ರಿಟರ್ನ್ ಬಂದೇ ಬರ್ತದೆ. ಓಕೆನಾ? ಸೊ ಇದು ರಿಟರ್ನ್ ಬರಲ್ಲ ಸ್ಟೇಕ್ ಮಾಡಿಬಿಟ್ರೆ ಅಥವಾ ಅಲ್ಲೇ ಕಟ್ ಆಗೋಯ್ತದೆ, ಆ ಥರ ಏನಿಲ್ಲ. ಈಗ ಹೆಂಗೆ ಇದು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಸ್ಟೇಕ್ ಮಾಡಬೇಕಂದ್ರೆ ಸಿಂಪಲಾಗಿ BNB ಇರಬೇಕು. ಸೊ BNBನ ಬೈಬಿಟ್ ಅಥವಾ ಬೈನಾನ್ಸಲ್ಲೇ P2P ಮಾಡಬಹುದು. ಸೊ P2P ಮಾಡಿಕೊಂಡು ಡೆಪಾಸಿಟ್ ಎಲ್ಲ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ 500 ರೂಪೀಸ್ಗೇನೋ P2P ಇಲ್ಲಿ ಬೈ ಮಾಡಿಕೊಂಡು, ಓಕೆನಾ? ಸೊ ನೋಡ್ತಾ ಇರ್ಬೋದು, 514 ರೂಪಾಯಿ ಐತೆ ನನ್ನ ಹತ್ರ ಸದ್ಯಕ್ಕೆ. ಸೊ ಇದು ನಿಮಗೆ ಹೆಂಗೆ ಸ್ಟೇಕ್ ಮಾಡಬೇಕಂದ್ರೆ ಸಿಂಪಲಾಗಿ ಇಲ್ಲಿ ಹೋಮ್ ಪೇಜಿಗೆ ಬನ್ನಿ. ಇಲ್ಲಿ ಹೋಮ್ ಪೇಜ್ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ ಐತಲ್ಲ, ಸೊ ಸರ್ಚ್ ಆಪ್ಷನ್ಗೆ ಹೋಗಿ. ಸೊ ಸಿಂಪಲಾಗಿ ನಾನು ಲಾಂಚ್ ಪ್ಯಾಡ್ ಅಂತ ಹೊಡೆಯಬಲ್ಲ, ಸುಮ್ಮನೆ ಪ್ಯಾಡ್ ಅಂತ ಹೊಡಿತೀನಿ. ಸೊ ಲಾಂಚ್ ಪ್ಯಾಡ್ ಬಂತು. ಸೊ ಸಿಂಪಲಾಗಿ ಇಲ್ಲಿ ಏನಿಲ್ಲ, ಸದ್ಯಕ್ಕೀಗ ಲಾಂಚ್ ಪ್ಯಾಡ್ ಬೈನಾನ್ಸಲ್ಲಿ ನಡೀತಾ ಇರೋದು ಅಂದರೆ ನಾಟ್ ಕಾಯಿನ್ ಒಂದೇ. ಸೊ ಈಗ ನಿಮ್ಮ ಹತ್ರ BNB ಇರ್ತದಲ್ವಾ, ಸೊ BNB ಎತ್ಕೊಂಡು ಸ್ಟೇಕ್ ಅಂತ ಆಪ್ಷನ್ ಐತಲ್ಲ, ಸ್ಟೇಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ಟೇಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟೇಕ್ ಅಂತ ನಾನು ಆಲ್ರೆಡಿ ಸ್ವಲ್ಪ ಸ್ಟೇಕ್ ಮಾಡಿದ್ದೀನಿ, ಒಂದು $18 ಅಷ್ಟು ಸ್ಟೇಕ್ ಮಾಡಿದ್ದೀನಿ. ಸೊ ಮತ್ತೆ ಸ್ಟೇಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸಿಂಪಲಾಗಿ ಇಲ್ಲಿ ಸ್ಟೇಕ್ ಅಂತ ಆಪ್ಷನ್ ಐತಲ್ಲ, ಸ್ಟೇಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ಟೇಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಷ್ಟು ಅಂತ ಕೇಳುತ್ತೆ, ಮಿನಿಮಮ್ $2 ಇರಬೇಕು. ಸ್ಟೇಕ್ ಮಾಡಬೇಕಂದ್ರೆ ಮಿನಿಮಮ್ $2 ಅಷ್ಟು BNB ಇರಬೇಕು. ಸೊ ಸಿಂಪಲಾಗಿ ಇಲ್ಲಿ ಮ್ಯಾಕ್ಸ್ ಅಂತ ಐತಲ್ಲ, ಮ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನಿಮ್ಮ ಹತ್ರ ಎಷ್ಟು BNB ಐತೆ ವ್ಯಾಲೆಟ್ ಬ್ಯಾಲೆನ್ಸಲ್ಲಿ ಅದೆಲ್ಲ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಸಿಂಪಲಾಗಿ ಇಲ್ಲಿ ಸ್ಟೇಕ್ ಅಂತ ಐತಲ್ಲ, ಸ್ಟೇಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ಟೇಕ್ ಅದಾಗುತ್ತೆ. ಸೊ ಸ್ಟೇಕ್ ಅದಾಯಿತು. ಸೊ ಈಗ ನಿಮ್ಮ ಬ್ಯಾಕ್ ಬಂದ್ರಿ ಅಂದರೆ ನೋಡ್ತಾ ಇರ್ಬೋದು, ವೆಯ್ಟ್. ಸೊ ಬ್ಯಾಕ್ ಬಂತು ಅಂದರೆ ಸೊ ಇಲ್ಲಿ ಶೋ ಆಗುತ್ತೆ, ಹೋಮ್ ಪೇಜಲ್ಲಿ ಶೋ ಆಗುತ್ತೆ ನಿಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಐತೆ ಅಂತ. ಸೊ ವ್ಯಾಲೆಟ್ಗೆ ಹೋಗಿ ನೋಡ್ರೆ ಇಲ್ಲಿ ಎಲ್ಲೂ ಶೋ ಆಗೋದಿಲ್ಲ, ಓಕೆನಾ? ಯಾಕಂದರೆ ಅದು ಆಲ್ರೆಡಿ ಸ್ಟೇಕ್ ಆಗೋಗುತ್ತೆ, ಅದಕ್ಕೋಸ್ಕರ ಶೋ ಆಗೋದಿಲ್ಲ. ಸೊ ಯಾಕಪ್ಪ ಶೋ ಆಗ್ತಾಯಿಲ್ಲ ಮತ್ತು ಟೆನ್ಷನ್ ಆಗೋದು ಬೇಕಾಗಿಲ್ಲ. ಸೊ ಅದು ಒಂದು ಸ್ಟೇಕ್ ಅಂದರೆ ಇವತ್ತು 12, ಸೊ ನಾಳೆ 13ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ 14ನೇ ತಾರೀಕಲ್ಲಿ ಎಂಡ್ ಆಗುತ್ತೆ, ಓಕೆನಾ? ಫಾರ್ಮಿಂಗು. ಸೊ ಅದು ಎಂಡ್ ಆಗ್ತಾ ಇದ್ದಾಗೇ ನಿಮ್ಮ ಬ್ಯಾಲೆನ್ಸ್ ಅನ್ನೋದು BNB ಅನ್ನೋದು ಇಲ್ಲಿಗೆ ಬಂದು ಆ್ಯಡ್ ಆಗುತ್ತೆ. ಸೊ ಅವಾಗ ನೀವು P2P ಅಥವಾ ಸೇಲ್ ಮಾಡಿಕೊಂಡು ಹಾಗಾಗಿ ನಿಮ್ಮ ಅಮೌಂಟ್ನ ನೀವು ಎತ್ಕೋಬೋದು. ಪ್ಲಸ್ ನಾಟ್ ಕಾಯಿನ್ ಕೊಟ್ಟಿರ್ತಾರಲ್ಲ, ನಾಟ್ ಕಾಯಿನ್ ಸೇಲ್ ಮಾಡಿಬಿಟ್ಟು ನಿಮ್ಮ ಅಮೌಂಟ್ನ ನೀವು ಎತ್ಕೋಬೋದು. ಸೊ ಈಗ ನಾನು ಹೇಳಿದ್ದೆ ವಾಲೆಟ್ ಲಿಂಕ್ ಮಾಡಿ ಮಡಿಕೊಳ್ಳಿ, ಈಗ ಕ್ಲೈಮ್ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಸೊ ಈಗ ನಾಟ್ ಕಾಯಿನ್ನ ನಿಮ್ಮ ಎಕ್ಸ್ಚೇಂಜ್ಗೆ ಕ್ಲೈಮ್ ಮಾಡ್ಕೊಳ್ಳಿ, ಅಥವಾ ಟೆಲಿಗ್ರಾಮ್ಗಾರು ಕ್ಲೈಮ್ ಮಾಡ್ಕೊಳ್ಳಿ, ಅಥವಾ ಬೈಬಿಟ್ ಅಥವಾ ಬೈನಾನ್ಸ್ ಅಥವಾ OKX ವ್ಯಾಲೆಟ್ ಯಾವುದಕ್ಕಾದ್ರೂ ಕೂಡ ಡೆಪಾಸಿಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ಮಾಡ್ಕೋಬೋದು. ನಿಮ್ಮ ದುಡ್ಡು ಯಾರು ಬರೋಲ್ಲ ಅಂತ ಹೋಗ್ಬೇಡಿ. ಸೊ ಸಿಂಪಲಾಗಿ ಸ್ಟೇಕ್ ಮಾಡೋದ್ರಿಂದ ಎಷ್ಟು ತಿಂಗ್ ಅಂತ ಸ್ಟೇಕ್ ಆಗೋದಿರುತ್ತೆ. ಸೊ ನಿಮ್ಗೆ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ. ಸೊ ಎಷ್ಟು ತಿಂಗ್ ಅಂತ ಸ್ಟೇಕ್ ಆಗೋದಾಗಿರುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು 3 days ಅಂದರೆ 3 ದಿನ ಮಾತ್ರ. 13ನೇ ತಾರೀಕಿಂದ ಇದ್ದು 14ನೇ ತಾರೀಕು ತನಕ. ಸೊ ಅವಾಗ ಎಂಡ್ ಆಗುತ್ತೆ. ಸೊ ನಾನು ಸ್ಟೇಕ್ ಮಾಡಿದ್ದೀನಿ, ಈಗ ಈ ಕಾಯಿನ್ ಕೂಡ ಸ್ಟೇಕ್ ಮಾಡಿದ್ದೀನಿ, ಇದು BNB ಕೂಡ ಸ್ಟೇಕ್ ಮಾಡಿದ್ದೀನಿ. ಸೊ ಇನ್ನು 10 ಅವರ್ಗೆ ಮೈನಿಂಗ್ ಅಂದರೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವೇನು ಕ್ಲಿಕ್ಕು ಮಾಡೋದು ಬೇಡ, ಮೈನಿಂಗ್ ಒಂದು ಕ್ಲೈಮ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಬಂದು ಕ್ಲೈಮ್ ಮಾಡ್ಕೋಬೋದು, ಅಂದರೆ ಯಾವಾಗ ಬೇಕಾದ್ರೆ ಬಂದು ಕ್ಲೈಮ್ ಮಾಡ್ಕೋಬೋದು, ಇಷ್ಟು ಟೈಮಿಂಗ್ಸ್ ಅಂತ ಏನಿಲ್ಲ. ಸೊ ಆರಾಮ್ಸೆ ಕ್ಲೈಮ್ ಮಾಡ್ಕೋಬೋದು. ಸೊ ನಾಟ್ ಕಾಯಿನ್ ಸದ್ಯಕ್ಕೀಗ ಮೈನಿಂಗ್ ಅಂದರೆ ಎಡ್ ಆಗೈತೆ. ಸೊ ನಾನಂತೂ ಸ್ಟೇಕ್ ಮಾಡ್ಕೊಬಿಟ್ಟೆ, ಯಾಕಂದರೆ ಎಕ್ಸ್ಟ್ರಾ ರಿವಾರ್ಡ್ ಬೇರೆ ಕೊಡ್ತಾ ಇರಲ್ವ, ಸೊ ಅದಕ್ಕೋಸ್ಕರ ಸ್ಟೇಕ್ ಮಾಡ್ಕೊಂಡೆ. ಸೊ ನೀವು ಸ್ಟೇಕ್ ಮಾಡೋಂಗಿರ ಮಾಡ್ಕೋಬೋದು ಅಥವಾ ವಿತ್ಡ್ರಾಲ್ ಹಾಕ್ಕೊಳ್ಳಿ. ನಾಳೆ ಲಾಸ್ಟ್ ಡೇಟು. ಸೊ ನಾಳೆ ಫಾರ್ಮಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ಇದರಲ್ಲಿ ಸ್ಟೇಕ್ ಮಾಡೋದ್ರಿಂದ ಇಷ್ಟೇ ಕಾಯಿನ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಎಷ್ಟು ಸ್ಟೇಕ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡು. ತುಂಬ ಜನ 1 ಲಕ್ಷ 2 ಲ್ಯಾಕ್ ಆ ಥರ ಎಲ್ಲ ಸ್ಟೇಕ್ ಮಾಡ್ತಾರೆ. ಸೊ ಅವ್ರಿಗೆ ಒಂಥರ ಬೇರೆ ಥರ ಕಾಯಿನ್ ಸಿಗುತ್ತೆ. ಅಂದರೆ ನನಗೆ 100 ಸಿಕ್ಕಿದ್ರೆ ಅವ್ರಿಗೆ 1000 ಸಿಗುತ್ತೆ ಆ ಥರ. ಸೊ ನಾನೀಗ 2K ಅಂದರೆ 2000 ಅಷ್ಟು ಸಮಥಿಂಗ್ ಸ್ಟೇಕ್ ಮಾಡಿದ್ದೀನಿ. ಸೊ ನನಗೆ 2000 ರೂಪಾಯಿಗೆ ಸ್ಟೇಕ್ ಮಾಡಿದ್ದೀನೋ ಅಷ್ಟಕ್ಕೆ ಕಾಯಿನ್ ಅನ್ನೋದು ಕ್ಯಾಲ್ಕುಲೇಟ್ ಆಗಿ ನಮ್ಮ ವ್ಯಾಲೆಟ್ಗೆ ಬಂದು ಬಿದ್ದೊಳುತ್ತೆ, ಓಕೆನಾ? ಸೊ ಇಷ್ಟೇ. ಇದರಲ್ಲಿ ಬೈನಾನ್ಸಲ್ಲಿ ತುಂಬ ಲಾಂಚ್ ಪ್ಯಾಡ್ಗಳು ಕೂಡ ಬರ್ತಾ ಇರ್ತವೆ. ಸೊ ಬ್ರೋ ಈಗ ಬೈನಾನ್ಸ್ ಇಂಡಿಯಾದಲ್ಲಿ ಇಲ್ವಲ್ಲ, ಏನು ಮಾಡೋದು ಅಂದರೆ OKX ಅಲ್ಲೂ ಕೂಡ ಐತೆ, ನೆಕ್ಸ್ಟ್ ಬೈಬಿಟ್ಟಲ್ಲಿ ಕೂಡ ಸ್ಟೇಕ್ ಮಾಡ್ಕೋಬೋದು. ಬೈಬಿಟ್ಟಲ್ಲಿ ಸ್ಟೇಕ್ ಮಾಡೋ ಆಪ್ಷನ್ ಇಲ್ಲ. ಸೊ ಬೈಬಿಟ್ಟಲ್ಲ, OKX ಮತ್ತು ಬೈನಾನ್ಸಲ್ಲಿ ಮಾತ್ರ ಇರೋದು ಲಾಂಚ್ ಪ್ಯಾಡು. ಸೊ OKX ಎಲ್ಲಾದ್ರೂ ಮಾಡ್ಕೊಳ್ಳಿ ಅಥವಾ ಬೈನಾನ್ಸಲ್ಲೇ ಮಾಡ್ಕೊಳ್ಳಿ, ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಬೈನಾನ್ಸಲ್ಲಿ ಮಾಡಿರೋದು. ಹೌದು, ಇಂಡಿಯಾದಲ್ಲಿ ಬ್ಯಾನ್ ಆಗೋಯ್ತೆ. ಸೊ ನೋಡೋಣ, ಫ್ಯೂಚರಲ್ಲಿ ಬರಬಹುದು. ಬ್ಯಾನ್ಡ್ ಇದು ಹೋದ್ರೂ ಕೂಡ VPN ಕನೆಕ್ಟ್ ಮಾಡ್ಕೊಂಡು ಆರಾಮ್ಸೆ ನಮ್ಮ ದುಡ್ಡು ನಾವು ಎತ್ಕೋಬೋದು. ಸೊ ಅಷ್ಟೇ. P2P ಮಾಡಬೇಕಾದ್ರೆ ಜೋಪಾನಾಗಿ ಮಾಡ್ಕೊಳ್ಳಿ, ಯಾಕಂದರೆ
ಕಾಲ್ಡ್ರು ಸರಿ ಇಲ್ಲ. ನೀವು ಅಮೌಂಟ್ ಹಾಕ್ಮೇಲೆ ಕ್ಯಾನ್ಸಲ್ ಮಾಡಿ ಅದು ಮಾಡಿ ಇದು ಮಾಡಿ ಅಂದ್ಬಿಟ್ಟು ನಿಮ್ಮದು ಕ್ಯಾನ್ಸಲ್ ಮಾಡಿಬಿಟ್ರೆ ಅದು ಕ್ಯಾನ್ಸಲ್ ಆಗೋಯ್ತು ಅಂದರೆ ಮತ್ತೆ ನಿಮ್ಗೆ ಅಮೌಂಟ್ ಹಾಕೋದಿಲ್ಲ. ಆಮೇಲೆ ಅವರು ನೀವೇನು ಮಾಡೋದಕ್ಕೂ ಆಗೋದಿಲ್ಲ ಅವ್ರನ್ನ P2Pಲಿ. ಸೊ ಇವಾಗ ನೀವು P2P ಬೈ ಮಾಡ್ಕೊಳ್ತೀರ ಅಂದ್ಕೊಳ್ಳಿ. ಸೊ ಅವರು ನೀವು ಅಪ್ರೂವ್ ಅಂತ ಕೊಡಬೇಕು. ಅಪ್ರೂವ್ ಕೊಡದೆ ಕ್ಯಾನ್ಸಲ್ ಕೊಟ್ಬಿಟ್ಟು ಅಂದರೆ ಅಷ್ಟೇ ಮುಗೀತು. ಏನು ಇಲ್ಲಿಗಿಂತ ಬೈಬಿಟ್ಟಲ್ಲಿ ಬೆಸ್ಟು ಅಂದ್ಕೊಳ್ತೀನಿ. ಇಲ್ಲಿ ಅಮೌಂಟ್ ಎಲ್ಲ ಜಾಸ್ತಿ ಐತೆ. ಸೊ ಬೈಬಿಟ್ಟಲ್ಲಿ P2P ಮಾಡ್ಕೊಳ್ಳಿ, ಅದೇ ಬೆಸ್ಟು. ಸೊ ಅಷ್ಟೇ. ಇನ್ನೇನು ಒಳ್ಳೆ ಲೂಟ್ ಇತ್ತು ಅಂದರೆ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಟೆಲಿಗ್ರಾಮ್ ಫುಲ್ ಮೇಯ್ನ್ ಅಂದರೆ ಜಾಯ್ನ್ ಆಗಿ. ಸೊ ಯಾಕಂದರೆ ಫಸ್ಟು ಸ್ಟಾರ್ಟಿಂಗ್ ಲೂಟಲ್ಲಿ ಅಲ್ಲೇ ಹಾಕೋದು. ಸ್ಟಾರ್ಟಿಂಗ್ ಲೂಟ್ ಹಾಕ್ತೀನಿ, ಲೈಕ್ ಜಾಸ್ತಿ ವೈರಲ್ ಆಯಿತು, ಫುಲ್ ವೆರಿಫಿಕೇಷನ್ ಆಯಿತು ಅಂದರೆ, ಫುಲ್ ಸಪೋರ್ಟ್ ಆಯಿತು ಅಂದರೆ ಮಾತ್ರ ಯೂಟ್ಯೂಬ್ ಮಾಡೋದು. ಸೊ 50-50 ಇರೋದನ್ನೆಲ್ಲ ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಸೊ ಅದು ಮಿಸ್ ಅಂತ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಜಾಯ್ನ್ ಆಗಿ ಹಂಗೆ ಸ್ಟೇಕ್ ಮಾಡೋಂಗಿರೋ ಮಾಡಿ. ನಿಮ್ಮದೇನು ದುಡ್ಡು ಕೂಡ ಹೋಗೋದಿಲ್ಲ, ಲಾಸ್ ಕೂಡ ಆಗೋದಿಲ್ಲ. ಬಂದರೆ ಕಾಯಿನ್ ಎಕ್ಸ್ಟ್ರಾನೇ ಪ್ರಾಫಿಟ್ ಆಗುತ್ತೆ. ಯಾರು ಮಿಸ್ ಅಂತ ಮಾಡ್ಕೊಳ್ಬೇಡಿ. ಥ್ಯಾಂಕ್ ಯು, ಬಾಯ್.